ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಗ ಸ್ಟೋರಿ. ಇದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಚಡಾಪಡ ಅಪ್ಡೇಟ್ಸ್ IPL ಇಂದ ಬರ್ತಾ ಇದೆ. ಮೊದಲನೇ ಅಪ್ಡೇಟು ಗುಡ್ ನ್ಯೂಸ್ ಫಾರ್ RCB. ಹೆಂಗರು RCB ಗುಡ್ ನ್ಯೂಸ್ ಕೇಳೋದ್ರೆ ಅಂದರೆ ಕಳ್ಳದೊಯ್ತೀರಾ, ಏನೂ ಇಲ್ಲ ಅಲ್ಲಿ. ಮೊದಲನೇ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಮ್ಯಾಚನ್ನು ಕೂಡ ಆಡೋದಿಲ್ವಂತೆ. RCB ಅಗೇನ್ಸ್ಟ್ ಇದೆಯಲ್ಲ ಬೆಂಗಳೂರಲ್ಲೇ, ಎಲ್ಲೂ ಕೂಡ ಆಡೋದಿಲ್ಲ ಅಂತ ಅಫಿಷಿಯಲ್ ಅಪ್ಡೇಟ್ನ ಬಂದಿದೆ. ಅಲ್ಲೇ ರಾಜಸ್ಥಾನದಲ್ಲೇ ಇವರು ಸ್ಟೇ ಮಾಡ್ಕೊಂಡಿದ್ದಾರಂತೆ. ಅವರು ಟ್ರಾವೆಲ್ ಮಾಡ್ತಾ ಇಲ್ವಂತೆ ಟೀಮ್ ಜೊತೆಗೆ. ಆ ಮೆಡಿಕಲ್ ಟೀಮು ಇವ್ರನ್ನ ಮೇಂಟೈನ್ ಮಾಡ್ತಾ ಇದೆಯಂತೆ. ಅವ್ರನ್ನ ಆದಷ್ಟು ಬೇಗ ರಿಕವರ್ ಮಾಡಿಸೋದಕ್ಕೆ, ಆದಷ್ಟು ಬೇಗ ಟ್ರೋಫಿ ಹೊಡೆಯೋದಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವರು ಸಿದ್ಧರಾಗ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಇಂಜುರಿ ಏನಿದೆ ಸಿಕ್ಕಾಪಟ್ಟೆ ದೊಡ್ಡ ಕನ್ಸರ್ನ್ ಆಗೋಗ್ಬಿಟ್ಟಿದೆ ಅವರಿಗೆ. ಒಂಥರ ಮೂಳೆ ಮುರಿದಿರೋಂಥ ಟೀಮ್ ಆಗೋಗ್ಬಿಟ್ಟೈತೆ. ಇವ್ರಿಗೆ ಮೂಳೆ ಮುರಿದಿದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರಿಗೇನೆ ಒಂಥರ ಇವ್ರು ಆಡದೇ ಇರೋದು ಮೂಳೆ ಮುರಿದಂಗೆ ಆಗೋಗ್ಬಿಟ್ಟೈತೆ. ಸೊ ಇದೇನೇ RCBಗೆ ಒಂಥರ ಗುಡ್ ನ್ಯೂಸ್. ಸಂಜು ಸ್ಯಾಮ್ಸನ್ ಇಲ್ಲ ಅಂದರೆ ಮೇನ್ ಮೂಳೆನೇ ಮುರಿದಂಗೆ, ಮೂಳೆನೇ ಮುರಿದಂಗೆ. ಅಪ್ಡೇಟ್ ಬಿಟ್ಟು ನಿನ್ನೆ ಮ್ಯಾಚ್ನ ಗೆದಾದ ಮೇಲೆ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಮಾತಾಡಿದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂದಿದ್ದು ನೆನ್ನೆ ವಿರಾಟ್ ಕೊಹ್ಲಿಗೆ. ಅವಾರ್ಡ್ನ ಸ್ವೀಕರಿಸ್ತಾ ಇದ್ದಂಗೆ ನನಗೆ ಏನು ಕೊಡ್ತಾ ಇದ್ದಾರೆ ಅವಾರ್ಡ್ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲ್ ಡಿಫ್ರೆನ್ಸ್ ಮಾಡಿದ್ದು ಯಾರು ಅಂತಾರೆ, ಅದು ದೇವು DDP ಡಿಫ್ರೆನ್ಸ್ ಮಾಡಿದ್ದು. ನಾನು ಸುಮ್ಮನೆ ಅಲ್ಲಿ ಆ್ಯಂಕರ್ ರೋಲ್ ಥರನೇ ನಿಭಾಯಿಸ್ತಾ ಇದ್ದೆ. ಆಲ್ಮೋಸ್ಟ್ 40+ ಬಾಲಿಗೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ 50 ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ. ಅವಾಗಲೇ ಗೊತ್ತಾಯಿತು ವಿರಾಟ್ ಕೊಹ್ಲಿಗೆ ಅಷ್ಟು ಕನ್ವಿನ್ಸ್ ಮಾಡಿಲ್ಲ ಆ ಒಂದು 50 ಅಂತ ನಮ್ಗೆ ಅವಾಗಲೇ ಗೊತ್ತಾಯಿತು. ಸೊ ವಿರಾಟ್ ಕೊಹ್ಲಿ ಪೋಸ್ಟ್ ಮ್ಯಾಚಲ್ಲಿ ಹೇಳಿದರೆ ಹೊಡೆದಿರ್ಬೋದು, 70+ ರನ್ಸ್ನ ಹೊಡೆದಿರ್ಬೋದು, ಬಟ್ ಆದ್ರೂ ನನಗೆ ಆ ಮಟ್ಟಿಗೆ ಕನ್ವಿನ್ಸ್ ಮಾಡಲಿಲ್ಲ. DDP ಆಡಿದಂಥ ಆಟ ಏನಿದೆ ಅದು ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿತ್ತು. ಸೊ ಅವರು ಡಿಫ್ರೆನ್ಸ್ ಆ್ಯಕ್ಚುಲಿ ಮಾಡಿದ್ದು, ಅವರಿಗೆ ಸಲ್ಲಬೇಕಾಗಿರೋದು ಅವಾರ್ಡ್, ನನಗೇನೋ ಕೊಟ್ಟರು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ. ಸೊ ಈ ಥರ ಹೇಳೋದನ್ನ ಸುಮಾರು ಸಲ ನಾವು ನೋಡಿದ್ದೀವಿ ಈ IPL ಅಲ್ಲಿ. ಇವರು ಹೇಳಿದರೆ, MS ಧೋನಿ ಕೂಡ ಹೇಳಿದರೆ ಈ ಅವಾರ್ಡ್ ನನಗೆ ಬರಬೇಕಾಗಿಲ್ಲ, 100 ಬರಬೇಕಾಗಿತ್ತು ಅಂತ ಅವರು ಕೂಡ ಹೇಳಿದರು ಒಂದು ಟೈಮು. ಸೊ ಒಂದು ಅವಾರ್ಡ್ನ ತೊಗೊಂಡಾದ್ಮೇಲೆ ಇದು ನನಗಲ್ಲ ಬೇರೆಯವ್ರಿಗೆ ಅಂತ ಹೇಳೋದಿದೆಯಲ್ಲ, ಸೊ ಇದು ಮೆಚ್ಯೂರಿಟಿ ಲೆವೆಲ್. ಅಪ್ಡೇಟ್ ನಂಬರ್ 3, ವೀರೇಂದ್ರ ಸೆಹ್ವಾಗ್ ಅವರು ಮಾತಾಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್ ಬಗ್ಗೆ. ಪ್ಲೇಯರ್ಸ್ ಲೈಕ್ ಗ್ಲೆನ್ ಮ್ಯಾಕ್ಸ್ವೆಲ್ and ಲಿಯಾಮ್ ಲಿವಿಂಗ್ಸ್ಟನ್ ಡೋಂಟ್ ಸೀಮ್ ಟು ಹ್ಯಾವ್ ದ ಹಂಗರ್. They come for IPL and treat it like a holiday with absolutely no desire to win or make an impact ಅಂತ ಹೇಳಿದ್ದಾರೆ. ಏನೂ ಇಲ್ಲ, ಇವ್ರಿಗೆ ಇಂಟೆನ್ಷನ್ ಇಲ್ಲ ಮ್ಯಾಚ್ನ ಗೆಲ್ಲಿಸ್ಬೇಕು ಅನ್ನೋಂಥದ್ದು. ಸುಮ್ಮನೆ ಏನೋ ಹಾಲಿಡೇ ವೆಕೇಷನಿಗೆ ಬರ್ತಾರೆ, 1-2 ತಿಂಗಳು ಇರ್ತಾರೆ, ಬಂದರು ಕೆಲಸ ಮುಗಿಸ್ಕೊಂಡ್ರು, ದುಡ್ಡು ಎಣಿಸ್ಕೊಂಡ್ರು, ಹೋದ್ರು. ಒಂದು ಅದಿಲ್ಲ, ಒಂದು ಇದಿಲ್ಲ, ಒಂದು ಇಂಟೆಂಟ್ ಇಲ್ಲ, ಒಂದು ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಹೊಡಿಬಾರ್ದು, ನಾನು ವಿಕೆಟ್ಸ್ ಎತ್ತಬಾರ್ದು ಅನ್ನೋ ಥರ ಏನು ಬರೋದಿಲ್ಲ. ಅವ್ರಿಗೇನು ಆಗ್ತಾ ಇಲ್ಲ ಇವರು ಅಷ್ಟೇನೆ. ಅಂದರೆ ಇವ್ರು ಹೇಳೋದು ಹೆಂಗೆ ಅಂತಂದರೆ, ಇಂಗ್ಲೆಂಡ್ಗಾದರೆ ಮಸ್ತಾಗಿ ಆಡ್ತಾರೆ, ಆಸ್ಟ್ರೇಲಿಯಾಗಾದರೆ ಮ್ಯಾಕ್ಸಿ ಮಸ್ತಾಗಿ ಆಡ್ತಾರೆ, ಇಲ್ಲಿ ಬಂದ್ಬಿಟ್ಟು ಏನು ಕಿತ್ಗುಡ್ಡೆ ಆಗ್ತಾಯಿಲ್ಲ. ಇವಾಗ ಖುಷಿ ವಿಚಾರ ಏನು ಅಂತಂದರೆ, ಬೇಜಾರು ವಿಚಾರನೂ ಹಂಗೆ ನೋಡೋಕೆ ಹೋದ್ರೆ ಇದೆ. ಲಿಯಾಮ್ ಲಿವಿಂಗ್ಸ್ಟನ್ ನೆಟ್ಟಿಗೆ ಪರ್ಫಾರ್ಮ್ ಮಾಡ್ದಿರೋದು ಬೇಜಾರು ವಿಚಾರ, ಮ್ಯಾಕ್ಸಿ ನೆಟ್ಟಿಗೆ ಪರ್ಫಾರ್ಮ್ ಮಾಡ್ದಿರೋದು RCBಗೆ ಒಂಥರ ಖುಷಿ ವಿಚಾರ. ಸೊ ಇಬ್ಬರೂ ಕೂಡ ನೆಟ್ಟಿಗೆ ಆಡ್ತಾ ಇಲ್ಲ ಅಂತ ಸಿಂಪಲ್ಲಾಗಿ ಹೇಳಿದ್ದಾರೆ. ಸೊ ಇದನ್ನ ಕೇಳಿಸ್ಕೊಂಡಾದರೂ ಇಬ್ಬರು ರಿಕವರ್ ಆದರೆ ಒಳ್ಳೇದು. ಅಪ್ಡೇಟ್ ನಂಬರ್ 4, ನಿನ್ನೆ ಮ್ಯಾಚೆಲ್ಲ ಗೆದ್ದಾದ್ಮೇಲೆ CSK ಮೇಲೆ ಮುಂಬೈ ಇಂಡಿಯನ್ಸ್ನ ಕೋಚು ಮೆಂಟರ್ ಥರ ಇರೋವಂಥ ಕರಣ್ ಪೊಲಾರ್ಡ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಡಿದ್ರೆ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಗುರು, CSKಗೆ ವೆಲ್ ಪ್ಲೇಡ್ ಅಂತ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ. ಅಂದರೆ ಅವ್ರು ಚೆನ್ನಾಗಿ ಆಡ್ತಾಯಿದ್ರು, ಲಾಸ್ಟ್ ಮ್ಯಾಚ್ನು ಕೂಡ ಗೆದ್ದಿದ್ರು. ನನಗೆ ವೆಲ್ ಪ್ಲೇಡ್ ಅಂತ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ, ನಂಗೆ ಅವೆಲ್ಲ ಗೊತ್ತಿಲ್ಲ ಗುರು, ಈ ಮ್ಯಾಚ್ನಾಗ ಗೆಲ್ಲಬೇಕು ಅಂತ ಹೇಳಿದ್ರಂತೆ. ಆ್ಯಂಡ್ ಬಾಯ್ಸ್ ಅದನ್ನು ಮಾಡಿ ತೋರಿಸಿದ್ರು ಅಂತ ಹೇಳಿದ್ದಾರೆ. ಅಂದರೆ CSK ಯಾವಾಗಲೂ ನಮ್ಮ ಮೇಲೆ ಗೆದ್ಕೊಂಡು ಹೋಗ್ತಾರೆ. ಅಂದರೆ ಹಂಗೆ ನೋಡೋಕೆ ಹೋದ್ರೆ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸ್ನ ಕೂಡ ಏನು ಕಳಪೆಯಾಗಿ ಏನು ಆಡಿಲ್ಲ CSK ಮೇಲೆ. ಅವರು ಕೂಡ ಜಾಸ್ತಿ ಮ್ಯಾಚ್ನಾಗ ಗೆದ್ದಿದ್ದಾರೆ. ಬಟ್ ರೀಸೆಂಟಾಗಿ ಅವರೇ ಡಾಮಿನೇಟ್ ಮಾಡಿರು ಅಂತ ಕಾಣ್ತದೆ. ಅದಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟು ಬಂದಿದೆ ಇವರು ಬಾಯಲ್ಲಿ. ನನಗೆ ಅವೆಲ್ಲ ಗೊತ್ತಿಲ್ಲ, ಗೆಲ್ಲಬೇಕಷ್ಟೇ, ನಾನು ವೆಲ್ ಪ್ಲೇಡ್ ಅಂತ ಎಲ್ಲ ಹೇಳೋಕೆ ಹೋಗೋದಿಲ್ಲ ಅವರಿಗೆ. ನಾವು ಗೆದ್ದು ಅವ್ರ ಕೈಲಿ ನಾವು ವೆಲ್ ಪ್ಲೇಡ್ ಅಂತ ಅನ್ನಿಸ್ಕೊಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಅದೇ ರೀತಿ ಅವ್ರು ಗೆದ್ದಿದ್ದಾರೆ. ಅಪ್ಡೇಟ್ ನಂಬರ್ 5, ಏನು ಸೆಲ್ಫ್ಲೆಸ್ ಗುರು ಅಂತ ಅನ್ಸುತ್ತೆ ಇದನ್ನು ನೋಡ್ತು ಅಂತಂದರೆ, ಒಬ್ಬ ಟೀಮ್ನ ಪ್ಲೇಯರು ಆ ಟೀಮ್ ಸೋತಾದ್ಮೇಲೆ ಆಪೋನೆಂಟ್ ಟೀಮ್ನ ಪ್ಲೇಯರ್ಸ್ಗಳ ಬಗ್ಗೆ ಸ್ಟೋರಿ ಹಾಕೊಳ್ಳೋದನ್ನ ನೋಡಿದ್ದೀರಾ, ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕೊಳ್ಳೋದು ನೋಡಿದ್ದೀರಾ? ಸೊ ಅದನ್ನ ಹಾಕ್ಕೊಂಡಿದ್ರೆ ಹರ್ಷದೀಪ್ ಸಿಂಗು ನನ್ನ ಮ್ಯಾಚ್ನ ಸೋಲ್ತಾ ಇದ್ದಂಗೆನೇ, ಅಂದರೆ ಅವರು ಬೌಲರ್ ಅಲ್ವಾ, ಬೌಲರ್ ಟು ಬೌಲರ್ ಗೊತ್ತಿರುತ್ತೆ ಹೆಂಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ. ಪಿನ್ ಪಾಯಿಂಟ್ ಅಕ್ಯೂರಸಿ ಅಂತ ಹಾಕಿದರೆ ಡೆತ್ ಓವರ್ಸ್ಗಳಲ್ಲಿ ಇವ್ರು ಯಾವ ಥರ ಯಾರ್ಕರ್ಗಳನ್ನ ಡೆಲಿವರ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು. ಸೊ ಅದು ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಪಿನ್ ಪಾಯಿಂಟ್ ಅಕ್ಯೂರಸಿ ಅನ್ನೋದನ್ನ ಭುವನೇಶ್ವರ್ ಕುಮಾರ್ ಜೊತೆಗೆ ಜಾಶ್ ಹೈಸಲ್ ಅವರ ಫೋಟೋನ ತೊಗೊಂಡು ಹಾಕೊಂಡಿದ್ದಾರೆ. ಸೊ ಸೋತಾದ್ಮೇಲೆ ಅಪೋನೆಂಟ್ ಟೀಮಿಗೆ ಒಂಥರ ಕ್ರೆಡಿಟ್ ಕೊಡೋದಿದೆಯಲ್ಲ, ಸ್ಟೋರಿ ಹಾಕೊಂಡು ಕ್ರೆಡಿಟ್ ಕೊಡೋದಿದೆಯಲ್ಲ, ಸೊ ಇದಂತೂ ಯಾರೂ ಮಾಡೋದಕ್ಕಾಗೋದಿಲ್ಲ. ಅದನ್ನು ಹರ್ಷದೀಪ್ ಸಿಂಗ್ ಮಾಡ್ಬಿಟ್ಟು RCB ಫ್ಯಾನ್ಸ್ಗಳ ಹಾರ್ಟ್ನಾಗಿ ಇದ್ಬಿಟ್ಟಿದ್ದಾರೆ ಇವಾಗ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾಯ್.